ಎಕ್ಸ್ ಪ್ಲಸ್ 7 ಈಕ್ವಲ್ ಟು 15 ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಈಕ್ವೇಶನ್ ಎಕ್ಸ್ ಪ್ಲಸ್ 7 ಈಕ್ವಲ್ ಟು 15. ಬಹಳ ಸಿಂಪಲ್ ಈಕ್ವೇಶನ್ ಇದು. ಎಕ್ಸ್ ಪ್ಲಸ್ 7 ಈಕ್ವಲ್ ಟು 15 ಆದರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು 15 ಮೈನಸ್ 7. therefore x equal to 8. so second option correct. y equal to -4 ಈ ಸಮೀಕರಣದ ನಕ್ಷೆಯಲ್ಲಿನ ರೇಖೆಯು. ಸೊ y equal to -4 ಅಂತ ಏನು ಲೈನ್ ಬರುತ್ತಲ್ಲ ಅದು ಯಾವ ರೀತಿ ಇರುತ್ತೆ ಅಂತ. ಸೊ y equal to -4 ಅಂತಂದ್ರೆ ನೋಡಿ x equal to a ಅಂತ ಏನಾದರೂ ಇದ್ರೆ where a is any real number, this will be a straight line which will be parallel to y-axis. x equal to a is a line. It will be parallel to y-axis and it will pass through the point a, 0. So a, 0 ಇಂದ ಪಾಸ್ ಆಗುತ್ತದೆ ಮತ್ತು y-axis ಗೆ ಪ್ಯಾರಲಲ್ ಆಗಿರುತ್ತದೆ. ಅದೇ ಒಂದು ವೇಳೆ y equal to a ಅನ್ನೋ ಒಂದು ಲೈನ್ ಇತ್ತು ಅಂತಂದ್ರೆ this will be parallel to x-axis and this line will pass through the point 0, a. y-axis ಮೇಲೆ a ಇರುತ್ತಲ್ಲ ಅಲ್ಲಿಂದ ಪಾಸ್ ಆಗಿ ಹೋಗ್ತದೆ ಮತ್ತು x-axis ಗೆ ಪ್ಯಾರಲಲ್ ಆಗಿರ್ತದೆ. ಸೊ ಇಲ್ಲೂ ಕೂಡ ಅಷ್ಟೇನೆ y equal to -4 ಅಂತ ಇದೆ ಅಂತಂದ್ರೆ ನೋಡಿ ಆ ಲೈನ್ ನಾನು ಕಾರ್ಟಿಷಿಯನ್ ಪ್ಲೇನ್ ಮೇಲೆ ತೋರಿಸಬಹುದು ನಿಮಗೆ, ಯಾಕಂದ್ರೆ ಕಾರ್ಟಿಷಿಯನ್ ಪ್ಲೇನ್ ಇಲ್ಲಿ ಅವೈಲೇಬಲ್ ಇದೆ. ಸೊ y equal to -4 ಅನ್ನೋದು ಲೈನ್ ಎಲ್ಲಿರ್ತದೆ ಅಂತಂದ್ರೆ ಇಲ್ಲಿ -4 ಕಾಣ್ತಿದ್ಯಾ. ಸೊ ಇದೇ -4 ಏನೆ, y equal to -4 ಇದೇ ಲೈನ್ ಏನೆ. ಇಲ್ಲಿದೆ ನೋಡ್ರಿ. ಸೊ ಇಟ್ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0, -4. ಸೊ ಇದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತದೆ. ಸೊ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುತ್ತದೆ. ಸೊ ಈ ಕ್ವೆಶನ್ ಫಸ್ಟ್ ಆಪ್ಷನ್ ಕರೆಕ್ಟ್. ಎಕ್ಸ್ -1, x² -1 ಮತ್ತು x³ -1 ಇವುಗಳ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ x -1, x² -1 and x³ -1. x -1 as it is x -1. x² -1 ಅನ್ನ ನಾವೇನಂತ ಅನ್ಕೋಬಹುದು ಅಂದ್ರೆ a² - b² ಅಂತ ಅನ್ಕೋಬಹುದು. ಸೊ a² - b² ಅಂತಂದ್ರೆ a + b ಇಂಟು a - b. ಓಕೆ, ಸೊ ಅದೇ ರೀತಿ x³ -1 ಕ್ಯಾನ್ ಬಿ ಇಮ್ಯಾಜಿನ್ಡ್ ಆಸ್ x³ - 1³ ಅಂದ್ರೆ a³ - b³. a³ - b³ ಫಾರ್ಮುಲಾ ಏನಿದೆ, a - b ಇಂಟು a² ಪ್ಲಸ್ ab ಪ್ಲಸ್ b² ಅಂತ ಇದೆ. ಸೊ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಕಾಮನ್ ಟರ್ಮ್ ಇರೋಂಥದ್ದು. ಕಾಮನ್ ಟರ್ಮ್ ಇರಬೇಕು ಮತ್ತು ಅದರಲ್ಲಿ ಲೋಯೆಸ್ಟ್ ಪವರ್ ಇರಬೇಕು. ನೋಡಿ ಇದು ಕಾಮನ್ ಟರ್ಮ್ ಯಾವುದು ಅಂದ್ರೆ x -1, x -1, x -1. ಸೊ ದೇರ್ ಫಾರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಅಂತಂದ್ರೆ x -1. ಸೊ ಇದು ಆಪ್ಷನ್ ಕರೆಕ್ಟ್. ಒಂದು ವೇಳೆ 2/3x ಈಕ್ವಲ್ ಟು 0.6 ಮತ್ತು 0.02y ಈಕ್ವಲ್ ಟು 1 ಆದರೆ x ಪ್ಲಸ್ y ಘಾತ -1 ಇದರ ಬೆಲೆ ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ 2/3x ಈಕ್ವಲ್ ಟು 0.6. x ಈಕ್ವಲ್ ಟು ಏನಾಗ್ತದೆ 0.6 ಇಂಟು 2/3 ಈ ಕಡೆ ಬಂದ್ರೆ 3/2 ಆಗುತ್ತೆ. ಸೊ ಇದನ್ನ ಏನಂತ ಬರೀಬಹುದು, 0.6 ಅನ್ನ 6/10 ಅಂತ ಬರೆಯೋಣ. 3/2. ಸೊ 2 ಒಂದ್ಲೆ 2 3 6, 3 3 9/10, ನಥಿಂಗ್ ಬಟ್ 0.9. ಸೊ x ಅಂದ್ರೆ 0.9. ಇನ್ನು y ತಗೊಂಡ್ರೆ 0.02y ಈಕ್ವಲ್ ಟು 1. y ನ ಈ ಕಡೆ ತಗೊಂಡ್ರೆ 0.02 ಈಕ್ವಲ್ ಟು 1/y ಅಥವಾ 0.02 ಈಕ್ವಲ್ ಟು y ಟು ದ ಪವರ್ ಆಫ್ -1. 1/y ಅಂತಂದ್ರೆ y ಟು ದ ಪವರ್ ಆಫ್ -1. ಈಗ ನಮ್ಗೆ ಬೇಕಾಗಿರೋದು x ಪ್ಲಸ್ y ಟು ದ ಪವರ್ ಆಫ್ -1. ಸೊ x ಅಂದ್ರೆ 0.9, y ಟು ದ ಪವರ್ ಆಫ್ -1 ಅಂತಂದ್ರೆ 0.02. ಸೊ ಎರಡನ್ನು ಕೂಡಿಸಿದ್ರೆ 0.92. ಸೊ 0.92. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ y ಈಕ್ವಲ್ ಟು x -2 ಡಿವೈಡೆಡ್ ಬೈ x ಪ್ಲಸ್ 1, y ನಾಟ್ ಈಕ್ವಲ್ ಟು 1 ಆದರೆ x ಗೆ ಸಮನಾದದು. y ನಾಟ್ ಈಕ್ವಲ್ ಟು 1 ಅಂತಂದ್ರೆ ಡಿನಾಮಿನೇಟರ್ ಎಲ್ಲೋ ಒಂದ್ ಕಡೆ y ಬರುತ್ತೆ ಅಂತ, y -1 ಬರುತ್ತೆ.
ಡಿನಾಮಿನೇಟರ್ ಅಲ್ಲಿ y -1 ಅಥವಾ 1 - y ಅಂತೇಳಿ ಟರ್ಮ್ಸ್ ಬರ್ತದೆ. ಹಂಗಾಗಿನೇ ಇಲ್ಲೇನ್ ಕೊಟ್ಟಿರೋದು ಅಂತಂದ್ರೆ y ನಾಟ್ ಈಕ್ವಲ್ ಟು 1 ಅಂತ ಕೊಟ್ಟಿರೋದು ಅವರು. ಯಾಕಂದ್ರೆ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0, ಛೇದ 0 ಆಗಬಾರ್ದಲ್ಲ, ಹಾಗಾಗಿ. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ. y ಈಕ್ವಲ್ ಟು x - 2 ಡಿವೈಡೆಡ್ ಬೈ x ಪ್ಲಸ್ 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಇಂಟು x ಪ್ಲಸ್ 1 ಈಕ್ವಲ್ ಟು x - 2. ಒಳಗಡೆ ಮಲ್ಟಿಪ್ಲೈ ಮಾಡಿ y ಇಂಟು x ಈಸ್ xy ಪ್ಲಸ್ y ಇಂಟು 1 ಈಸ್ y ಪ್ಲಸ್ x ಈ ಕಡೆ ಬರಲಿ ಮೈನಸ್ x, -2 ಈ ಕಡೆ ಅದು ಈ ಕಡೆನೇ ಇರ್ಬಿಡಿ, -2 ಈ ಕಡೆನೇ ಇರಲಿ, ತೊಂದರೆ ಇಲ್ಲ. ನನಗೆ x ಬೇಕಲ್ಲ, ಹಾಗಾಗಿ y ನ ಈ ಕಡೆ ತಗೊಳ್ತೀನಿ. x ಮತ್ತು ಈ ಎರಡು ಟರ್ಮ್ಗಳು xy ಮೈನಸ್ x ಈ ಕಡೆನೇ ಇರಲಿ, y ಈ ಕಡೆ ಬಂದ್ರೆ -y -2. ಓಕೆ, ರೈಟ್. ಈಗ ಈ ಎರಡರಿಂದ x ನ ಕಾಮನ್ ತೆಗೆದ್ಬಿಡ್ರಿ. x ಕಾಮನ್ ತೆಗೆದ್ರೆ ಬ್ರಾಕೆಟ್ ಅಲ್ಲಿ y -1 ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು -y -2. ನನಗೆ x ಬೇಕು ಅಂದ್ರೆ y -1 ಕೆಳಗಡೆ ತಗೋಬಹುದು. y -1 ಏನಾದ್ರು 0 ಆಗ್ತದೆ ಅಂತಂದ್ರೆ ಆಗ ನಾನು ಕೆಳಗಡೆ ತಗೊಳಕ್ ಆಗಲ್ಲ. ಸೊ y -1 ಶುಡ್ ನಾಟ್ ಬಿ ಈಕ್ವಲ್ ಟು 0, ಯಾಕಂದ್ರೆ ಡಿವೈಡ್ ಮಾಡ್ತಿದ್ದೀನಿ ಅಂತ ಅರ್ಥ. y -1 ಈ ಕಡೆ ಡಿವೈಡ್ ಮಾಡ್ತಿದ್ದೀನಿ ಅಂತ ಅರ್ಥ. ಸೊ ಡಿವೈಡ್ ಮಾಡ್ಬೇಕಾದ್ರೆ ಇದನ್ನ ತಲೆ ಇಟ್ಕೋಬೇಕು, ಡಿನಾಮಿನೇಟರ್ ಛೇದ ಯಾವಾಗಲೂ 0 ಆಗಬಾರ್ದು. ಛೇದ ಅಂದ್ರೆ ಯಾವ್ದಾಗ್ತದೆ ಇಲ್ಲಿ y -1. y -1 ನಾಟ್ ಈಕ್ವಲ್ ಟು 0 ಯಾವಾಗಿದು y ಈಸ್ ನಾಟ್ ಈಕ್ವಲ್ ಟು 1. ಇದಕ್ಕೇನೆ ಈ ಒಂದು ಕಂಡೀಷನ್ ಕೊಟ್ಟಿರೋದು. ಸೊ ಇಲ್ಲಿ y ನಾಟ್ ಈಕ್ವಲ್ ಟು 1 ಅಂತ ಕೊಟ್ಟಿರೋದ್ರಿಂದ ಕೆಳಗಡೆ ಡಿವೈಡ್ ಮಾಡ್ಬೋದು. ಸೊ x ಈಕ್ವಲ್ ಟು -y -2 ಡಿವೈಡೆಡ್ ಬೈ y -1. ಸೊ ಈ ರೀತಿ ಯಾವ್ದಾದ್ರು ಎಕ್ಸ್ಪ್ರೆಷನ್ ಇದೆಯಾ? ಇಲ್ಲ. ಈಗೇನ್ ಮಾಡಿ ಅಂತಂದ್ರೆ ಅಂಶದಿಂದ ನ್ಯೂಮರೇಟರ್ ಇಂದ ಮೈನಸ್ ನ ಕಾಮನ್ ತೆಗಿರಿ. ಸೊ ಮೈನಸ್ ಕಾಮನ್ ತೆಗೆದ್ರೆ y ಪ್ಲಸ್ 2 ಆಯ್ತು ಡಿವೈಡೆಡ್ ಬೈ y -1. ಓಕೆ, ರೈಟ್. ಈಗ ಈ ಮೈನಸ್ ನ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ, ಅಥವಾ ಡಿನಾಮಿನೇಟರ್ ಇಂದನೂ ಒಂದು ಮೈನಸ್ ಕಾಮನ್ ತೆಗೆದ್ಬಿಟ್ರಿ, ಬೆಟರ್. ನ್ಯೂಮರೇಟರ್ ಇಂದನೂ ಒಂದು ಮೈನಸ್ ಕಾಮನ್, ಡಿನಾಮಿನೇಟರ್ ಇಂದನೂ ಮೈನಸ್ ಕಾಮನ್. ಡಿನಾಮಿನೇಟರ್ ಇಂದ ಮೈನಸ್ ಕಾಮನ್ ತೆಗೆದಾಗ ರಿವರ್ಸ್ ಆಗಿಬಿಡ್ತದೆ. ಪ್ಲಸ್ ಇರೋ ಟರ್ಮ್ ಮೈನಸ್ ಆಗುತ್ತೆ, ಮೈನಸ್ ಇರೋ ಟರ್ಮ್ ಪ್ಲಸ್ ಆಗುತ್ತೆ. ಸೊ -1 ಹೋಗಿ +1 ಆಗ್ತದೆ, ಪ್ಲಸ್ y ಹೋಗಿ -y ಆಗುತ್ತೆ. ಸೊ ಈ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ x ಅಂದ್ರೆ ಏನ್ ಬಂತ ಆಲ್ರೆಡಿ? ಸೊ y + 2 ಡಿವೈಡೆಡ್ ಬೈ 1 - y. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. a² + b² -2 ಇಂಟು ab - ac + bc. ಈ ಬೀಜೋಕ್ತಿಯ ಒಂದು ಅಪವರ್ತನವು. ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ a² + b² -2 ಇಂಟು ab - ac + bc ಅಂತ. ಓಕೆ, ಈಗ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆ? a² + b² -2 ಇಂಟು ab - ac + bc ಅಂತ ಇದೆ. ಈ 2 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. a² + b² -2 ಇಂಟು ab ವಿಲ್ ಬಿ -2ab, minus into minus plus 2 into AC is 2AC, minus into plus minus 2 into BC is 2BC. ಈಗ ಅಬ್ಸರ್ವ್ ಮಾಡಿ, a² + b² - 2ab is in the form of a - b whole square. So I can write it as a - b whole square. ಈಗ ಈ ಎರಡು ಟರ್ಮ್ಗಳಿಂದ 2c ಕಾಮನ್ ತೆಗಿಬಹುದು. ಸೊ ಪ್ಲಸ್ 2c ಕಾಮನ್ ಬಂದ್ರೆ a - b ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲೂ a - b ಇದೆ, ಇಲ್ಲೂ a - b ಇದೆ, ಬಟ್ ಇಲ್ಲಿ a - b 1 ಇದೆ, ಇಲ್ಲಿ a - b 2 ಇದೆ. ಸೊ ಟೇಕ್ a - b as a ಕಾಮನ್ ಫ್ಯಾಕ್ಟರ್ ಫ್ರಮ್ ಬೋತ್ ದ ಟರ್ಮ್ಸ್. ಈಗ a - b ನ ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ a - b 2 ಇತ್ತಲ್ಲ, ಒಂದು ಟರ್ಮ್ ಹೊರಗಡೆ ಇದೆ, ಇನ್ನೊಂದು ಟರ್ಮ್ ಒಳಗಡೆ ಇರ್ತದೆ. ಇಲ್ಲಿ ಇರೋದೇ ಒಂದು ಟರ್ಮ್ ಇತ್ತು, ಆ ಒಂದು ಟರ್ಮ್ ಹೊರಗಡೆ ತೆಗೆದಿದ್ದೀನಿ. ಸೊ ಉಳಿದಿರೋದು ಪ್ಲಸ್ 2c. ಸೊ a - b ಪ್ಲಸ್ 2c. ಸೊ ಎರಡು ಫ್ಯಾಕ್ಟರ್ಸ್ ಆಯ್ತು, ಒಂದು a - b, ಇನ್ನೊಂದು a - b ಪ್ಲಸ್ 2c. ಸೊ ಇದರಲ್ಲಿ ಆಪ್ಷನ್ ಯಾವ್ದಿದೆ? a - b ಪ್ಲಸ್ 2c, a - b ಪ್ಲಸ್ 2c ಅಂತ ಫೋರ್ತ್ ಆಪ್ಷನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆಪ್ಷನ್.